ಹಲೋ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ಫುಡ್ ರೆಸಿಪಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮಗೆ ಇವತ್ತು ಲೆಮನ್ ರೈಸ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ತೀನಿ ನೋಡಿ. ರೈಸು ಬಾಯ್ಲ್ ಮಾಡ್ಕೋಬೇಕು, ರೈಸ್ ಫುಲ್ ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಕೊಂಡಿಟ್ಟಾದಮೇಲೆ ಹಾಯ್ ನಮಸ್ಕಾರ. ಇವತ್ತು ನಾನು ಚಿತ್ರಾನ್ನ ಹೇಗೆ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ರೈಸ್ ರೆಡಿ ಆಯಿತು. ರೈಸ್ ರೆಡಿ ಆಗಾದ್ಮೇಲೆ ಒಂದು ಲೆಮನ್ ತೊಗೋಬೇಕು. ಮೇನ್ ಪಾಯಿಂಟ್ ಲೆಮನ್ ತೊಗೋಬೇಕು. ಲೆಮನ್ ರೈಸ್ಗೆ ಲೆಮನ್ ತೊಗೋಬೇಕು. ಒಂದು ಟೊಮಟೊ ತೊಗೋಬೇಕು, ಒಂದು ಆನಿಯನ್ನು, ಆಮೇಲೆ ಒಂದು ಆನಿಯನ್ ತೊಗೊಳ್ಳಿ ಅಥವಾ ಎರಡು ಆನಿಯನ್ ತೊಗೊಳ್ರಿ. ಆಮೇಲೆ ಅದೆಲ್ಲ ತೊಗೊಂಡು ನೀಟಾಗಿ ಮೆಣಸಿನ್ಕಾಯಿ ತೊಗೊಳ್ಳಿ. ಮೆಣಸಿನ್ಕಾಯಿ ನಿಮಗೆ ಎಷ್ಟು ಟೇಸ್ಟ್ ಬರುತ್ತೆ ಖಾರ, ಆ ಟೇಸ್ಟಲ್ಲೇ ತೊಗೋಬೇಕು. ನೀವು ಜಾಸ್ತಿ ತೊಗೊಂಡ್ರೆ ಖಾರ ಆಗುತ್ತೆ. ಮತ್ತು ಕಡಲೆ ಬೀಜ ವೆರಿ ಇಂಪಾರ್ಟೆಂಟ್. ಕಡಲೆ ಬೀಜ ಹಾಕಿದ್ರೆ ಟೇಸ್ಟ್ ಬರುತ್ತೆ. ಆಮೇಲೆ ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡ್ಬಿಡಿ. ಕಟ್ ಮಾಡಿಕೊಂಡು ನೀಟಾಗಿ ಈರುಳ್ಳಿ, ಆಮೇಲೆ ಹಸಿಮೆಣಸಿನ್ಕಾಯಿ, ಟೊಮೊಟೊ ಎಲ್ಲ ನೀಟಾಗಿ ಕಟ್ ಮಾಡಿ. ಎಲ್ಲ ಕಟ್ ಮಾಡಬೇಕು. ಎಲ್ಲ ಫುಲ್ ಕಟ್ ಮಾಡಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡ್ರಾ ನೋಡಿ. ಓಕೆ. ಕಟ್ ಮಾಡಿ ಇಟ್ಕೊಂಡಾದ್ಮೇಲೆ ಒಂದು ಬಾಣಲಿ ತೊಗೋಬೇಕು. ಅದರಲ್ಲಿ ಡಗ್ ಅಂತ ಹಚ್ತೀನಿ ನೋಡಿ ಇವಾಗ ನಾನು. ಓಕೆ. ಆಮೇಲೆ ಆಯಿಲ್ ತೊಗೋಬೇಕು. ಆಯಿಲ್ ತೊಗೊಂಡು ಆಯಿಲ್ ಹಾಕಿ ನಿಮಗೆ ಎಷ್ಟು ಬೇಕು ಆಯಿಲ್ ಸ್ವಲ್ಪ ಜಾಸ್ತಿ ಇದ್ರೂ ಏನು ಪ್ರಾಬ್ಲಮ್ ಇಲ್ಲ, ಟೇಸ್ಟ್ ಬರುತ್ತೆ. ಆಯಿಲ್ ಹಾಕ್ಬಿಟ್ಟು ಆಯಿಲ್ ಸ್ವಲ್ಪ ಬಿಸಿ ಆಗಾದ್ಮೇಲೆ ಒಂದೊಂದಾಗಿ ಫಸ್ಟ್ ಏನು ಮಾಡಬೇಕು, ಆಯಿಲ್ ಬಿಸಿ ಆಗಕ್ಕೆ ಬಿಡಬೇಕು. ಆಯಿಲ್ ಬಿಸಿ ಆದಮೇಲೆ ಫಸ್ಟು ಒಂದು ಬೆಳ್ಳುಳ್ಳಿ, ಒಂದು 2 ಹೆಸರು 3 ಹೆಸರು ತೊಗೊಳ್ಳಿ. ಸುಮ್ಮನೆ ಬಿಚ್ಕೊಂಡು ಸ್ವಲ್ಪ ಇದು ಮಾಡಿ, ಆಮೇಲೆ ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಫ್ರೈ ಮಾಡಿ. ಆಮೇಲೆ ಕಡಲೆ ಬೀಜ, ಮೆಣಸಿನ್ಕಾಯಿ ಒಂದೇ ಸಲ ಹಾಕ್ಬಿಡ್ಬೇಕು. ಅದು ಫುಲ್ಲು ಕುರುಮ್ ಅನ್ಬೇಕು. ಅದು ಕಡಲೆ ಬೀಜ ಒಂಥರ ಬ್ರೌನ್ ಥರ ಆಗಬೇಕು. ಅದು ಬ್ರೌನ್ ಕಲರ್ ಆಗಬೇಕು. ಕಡಲೆ ಬೀಜ ಫುಲ್ ಫ್ರೈ ಆಗಿರಬೇಕು. ಫ್ರೈ ಆದ್ರೇ ಚಿತ್ರಾನ್ನ ತಿನ್ನಬೇಕಾದ್ರೆ ಟೇಸ್ಟ್ ಬರುತ್ತೆ. ಆಮೇಲೆ ನೀವು ಈರುಳ್ಳಿ ಹಾಕಿಬಿಟ್ಟು ಈರುಳ್ಳಿ ಹಾಕಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಫುಲ್ ಫ್ರೈ ಆಯಿತಾ, ಫುಲ್ ನೀಟಾಗಿ ಫ್ರೈ ಮಾಡಬೇಕು. ಮೆಣಸಿನ್ಕಾಯಿ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದು ಹಾಕಬೇಕು. ಮೆಣಸಿನ್ಕಾಯಿ, ಆನಿಯನ್ನು ಎಲ್ಲ ಹಾಕಬೇಕು. ಫ್ರೈ ಆದಮೇಲೆ ಆಮೇಲೆ ಲಾಸ್ಟಿಗೆ ಸ್ವಲ್ಪ ಟೊಮೊಟೊ ಹಾಕಬೇಕು. ಟೊಮೊಟೊ ಕೂಡ ಫುಲ್ ಫ್ರೈ ಆಗಬೇಕು. ಫ್ರೈ ಆಗಿ ಎಲ್ಲ ನೀಟಾಗಿ ಕೊತ್ತಂಬರಿ ಸೊಪ್ಪು ಒಂದು ಲೈಟಾಗಿ ಅದ್ರ ಜೊತೆ ಹಾಕಿ, ಆಮೇಲೆ ಬೇಕಾದರೆ ನೀವು ಎಲ್ಲ ರೆಡಿ ಆಗಾದ್ಮೇಲೆ ಚಿತ್ರಾನ್ನ ರೆಡಿ ಆದಮೇಲೆ ಫುಲ್ಲೆಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಲೈಟಾಗಿ ಮೇಲೆ ಉದುರಿಸ್ಕೊಂಡು ಇಟ್ಕೊಬೋದು. ಅದು ಕೂಡ ಓಕೆ. ಫ್ರೈ ಆದಮೇಲೆ ನೋಡಿ, ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಆಗಬೇಕು. ಅದೆಲ್ಲ ಫ್ರೈ ಆದರೆ ಆಮೇಲೆ ನಮ್ಮದು ಇದು ತಗೋಬೇಕು, ಸಾಲ್ಟು. ನಿಮ್ಗೆ ಎಷ್ಟು ಟೇಸ್ಟ್ ಜಾಸ್ತಿ ಆಗಬೇಡಿ, ಒಂದು ಸ್ಪೂನ್ ಆಗಬೇಕು. ನೀವು ಎಷ್ಟು ಮಾಡ್ತೀರ ಮೇಲೆ, ಎಷ್ಟು ರೈಸ್ ಆಗುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಎಲ್ಲ ಚೆನ್ನಾಗಿ ಫ್ರೈ ಆಯಿತು, ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಒಂದು ಅರ್ಧ, ಜಾಸ್ತಿ ಕಲರ್ ಬರ್ಬೋದು, ಒಂದು ಅರ್ಧ ಚುಟ್ಕಿ ಅರ್ಧ ಸ್ಪೂನ್ ಹಾಕಬೇಕಷ್ಟೆ. ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಎಲ್ಲ ಆಯಿತಾ. ರೈಸ್ ತೊಗೋಬೇಕು. ರೈಸು ಅದರಲ್ಲಿ ಹಾಕಬೇಕು. ಅದು ಮಿಕ್ಸ್ ಮಾಡಿ ಗೊಜ್ಜು ಮಾಡ್ಕೊಂಡಿಟ್ಟಿದ್ದೀವಲ್ಲ ಅದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಫುಲ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಎಲ್ಲ ಒಂದು ಕಡೆ ಕೊತ್ತಂಬರಿ ಸೊಪ್ಪು ಇರುತ್ತೆ, ಆ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಉದುರಿಸ್ಬಿಟ್ಟು ಚೆನ್ನಾಗಾಗುತ್ತೆ. ಇವತ್ತು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ರೆಡಿ ಚಿತ್ರಾನ್ನ ಮಸ್ತಾಗಿ ಊಟ ಮಾಡಿ. ಬಾಯ್.